ಇದು ಮೇಯ್ನಾಗಿ ಕೋಟಿಂಗ್ ಕರೆಕ್ಟಾಗಿರಬೇಕು. ನನ್ನ ಗೈಸ್ ನೋಡೋಕೆ ವಾವ್ ಅನ್ಸತ್ತೆ. ಹಾಗಾದರೆ ಈ ವ್ಲಾಗ್ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿಂತೆಕೋಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ, ಇವತ್ತು ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಯಾವುದೇ ರೀತಿಯ ನಾನು ಅಂಗಡಿ ಪೌಡರ್ ಯೂಸ್ ಮಾಡ್ತಿಲ್ಲ, ಮನೆಯಲ್ಲೇ ನ್ಯಾಚುರಲ್ ಆಗಿ ಪೌಡರ್ ಮಾಡ್ತಿರೋದು. ಆ್ಯಂಡ್ ಇದು ಯಾವುದೇ ರೀತಿಯ ಫುಡ್ ಕಲರ್ಸ್ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಈ ಥರ ಟೇಸ್ಟ್ ನಾವು ಯಾವುದೇ ಹೋಟೆಲಲ್ಲಿ ಆಗಿರ್ಬೋದು, ರೆಸ್ಟೋರೆಂಟ್ಸಲ್ಲಿ ಆಗಿರ್ಬೋದು, ಈ ಥರ ಟೇಸ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಕ್ಕಳು ಕೂಡ ಆಗಿರ್ಬೋದು, ಒನ್ ಮೋರ್ ಕಬಾಬ್ ಅನ್ನಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಕಬಾಬು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ, ಬನ್ನಿ. ಚಿಕನ್ ಕಬಾಬ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್, ಫಸ್ಟ್ ನಾನು 1/4 kg ಚಿಕನ್ ತೊಗೊಂಡಿದ್ದೀನಿ. 30 ಪೀಸಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. 2.5 ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ. 4 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ನಾನು ಮೈದಾ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಟೇಸ್ಟಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ತಂದೂರಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ. 2 ಮೊಟ್ಟೆ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 7 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು 30 ಪೀಸಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಅವಾಗೆ ತೋರಿಸಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. 30 ಪೀಸಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ 2.5 ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕಲರ್ಗೆ, ನಾವು ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ ಅಲ್ವಾ, ಸೊ ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಅವಾಗ ತೋರಿಸಿದ್ನಲ್ಲ, ಇವಾಗ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ನೀರೇನು ಹಾಕೊಳ್ಳೋಷ್ಟಿಲ್ಲ, ಇದ್ರ ಮೊಟ್ಟೆನೇ ಸಾಕು. ಇಷ್ಟು ಐಟಮ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಇವಾಗ ನಾವು ಫುಲ್ಲು ನುಣ್ಣಗೆ ರುಬ್ಕೊಳ್ಳೋಣ. ಗೈಸ್ ನೋಡಿ, ಈ ಥರ ರುಬ್ಕೊಳ್ಬೇಕು ಫುಲ್ ನುಣ್ಣಗೆ. ಈಗ ರುಬ್ಕೊಂಡಾಗಿದೆ. ಗೈಸ್ ನೆಕ್ಸ್ಟ್ ಒಂದು ಬೌಲ್ ತೊಗೊಳ್ಳಿ. ಇವಾಗ ನಾವು ಮಸಾಲೆ ಐಟಮ್ಸ್ ಏನು ಇಟ್ಕೊಂಡಿದ್ವಿ, ಪೌಡರ್ಸ್ ಎಲ್ಲ, ಅದನ್ನು ಹಾಕೊಳ್ಳೋಣ. ಫಸ್ಟು ನಾನು ಕಾರ್ನ್ಫ್ಲೋರು, ಮೈದಾ ಎಲ್ಲ ಏನೇನು ಇಟ್ಕೊಂಡಿದ್ವಿ ಎಲ್ಲ ಹಾಕೊಳ್ಳೋಣ. ಇವಾಗ ನಾನು ಮೈದಾ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ತಂದೂರಿ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟೇ. ನಾವು ಏನೇನು ತೊಗೊಂಡಿದ್ವಲ್ಲ ಸೇಮ್ ಎಲ್ಲ ಅದೇ ಹಾಕೊಳ್ಳೋಣ. ಈಗ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಡ್ರೈ ಕಸೂರಿ ಮೇಥಿ ತೊಗೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ನಾವು ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲಾನ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 1 ನಿಂಬೆಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕ್ಕೊತಿದ್ದೀನಿ, 1 ನಿಂಬೆಹಣ್ಣಷ್ಟು. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕಲಿಸ್ಕೊಳ್ಬೇಕು. ಔಟ್ಸೈಡ್ ಮಸಾಲ ಪೌಡರೇ ಬೇಕಾಗಿಲ್ಲ ಗೈಸ್, ಇದು ಕಬಾಬ್ ಪೌಡರ್ ಏನೂ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ. ಯಾವ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ ಈ ಥರ ನಿಮಗೆ ಟೇಸ್ಟು ಸಿಗೋಲ್ಲ. ಒಂದು ಸತಿ ನೀವೇ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. ನಾವು ಫುಡ್ ಕಲರ್ಸ್ ಎಲ್ಲ ಏನೂ ಯೂಸ್ ಮಾಡಿಲ್ಲ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಈ ಥರ ಕಲರ್ಸ್ ಬಂದಿದೆ ನೋಡಿ, ಯಾವ ಕಲರ್ ಬಂದಿದೆ ಅಂತ. ನಿಮ್ಗೇನಾದ್ರು ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿ ಥರ ಅನ್ನಿಸ್ತು ಅಂದರೆ ಸ್ವಲ್ಪ ಒಂಚೂರು ವಾಟರ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ ನೋಡಿ. ಮನೆಯಲ್ಲೇ ಪೌಡರ್ ಮಾಡ್ಕೊಬೋದು, ಮನೆಯಲ್ಲೇ ಕಬಾಬ್ ಮಾಡ್ಕೊಬೋದು, ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವೇ. ಇವಾಗ ಹತ್ರ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಕಲಸಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕಿದು. ಅವಾಗ ಚಿಕನ್ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ. ಗೈಸ್ ನೋಡಿ, ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್ ಫೈನಲಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ. ಮಿನಿಮಮ್ 3 hours ಇರಬೇಕು. ನಿಮ್ಗಿನ್ನೂ ಟೈಮ್ ಇತ್ತು ಅಂದರೆ ಒಂದು 6 hours ಆದರೆ ಬಿಡಿ. ಇವಾಗ ನಾನು ಫ್ರಿಜ್ಗೆ ಇಟ್ಕೊತಾ ಇದ್ದೀನಿ ಇದನ್ನು. ನೀವು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಕೆ ಬದಲು ಈ ಥರ ರುಬ್ಕೊಂಡು ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ.
ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಟೇಸ್ಟ್ ನೀವು ಎಲ್ಲೂ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವ ರೆಸ್ಟೋರೆಂಟ್ಸಲ್ಲೂ ತಿಂದಿರೋಕ್ಕೆ ಸಾಧ್ಯ ಇಲ್ಲ, ಯಾವ ಹೋಟೆಲಲ್ಲೂ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ ಇದು. ಆ್ಯಂಡ್ ನೀವೇ ಮನೇಲೆ ಪೌಡರ್ಸ್ ಎಲ್ಲ ಮಾಡ್ಕೊಬೋದು ಈ ಥರ. ಆಚೆ ಪೌಡರ್ಸೇ ಬೇಕಾಗಿಲ್ಲ ನಿಮಗೆ. ತುಂಬ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಇವಾಗ ನೋಡಿ ನಾನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಮಾರ್ನಿಂಗ್ ಮ್ಯಾರಿನೇಟ್ ಮಾಡಿ ಇಟ್ಟಿರೋದು. ಸೊ ನಾನು ಇವಾಗ ಈವ್ನಿಂಗ್ ಬೇಯಿಸ್ಕೊತೀನಿ. ಇವಾಗ ನಾನು ಫ್ರಿಜ್ಗೆ ಇಡ್ತೀನಿ. ಆ್ಯಂಡ್ ಗೈಸ್ ಇವಾಗ ನಾನು ಫ್ರಿಜ್ಜಿಂದ ತೊಗೊಂಡ್ಬಂದು ಇಟ್ಟಿದ್ದೀನಿ ಆಚೆ. ಈಗ ಆಲ್ಮೋಸ್ಟ್ 6 hours ಆಗಿದೆ. ಈಗ ಓಪನ್ ಮಾಡ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಆ್ಯಂಡ್ ಗೈಸ್ ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಗೈಸ್ ಇವಾಗ ನಾನು ಕಬಾಬ್ ಬೇಯಿಸ್ಕೊಳ್ಳೋಕ್ಕೆ ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಗೈಸ್ ಇವಾಗ ಎಣ್ಣೆ ಹಾಕ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಹಚ್ಕೊಳ್ಳೋಣ. ಈಗ ಸ್ಟವ್ ಹಚ್ಕೊಂಡಾಗಿದೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಗೈಸ್ ಎಣ್ಣೆಗೆ ಬಿಡೋಕ್ಕೆ ಮುಂಚೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಕೋಟಿಂಗ್ ಕರೆಕ್ಟಾಗಿರಬೇಕು. ಆ್ಯಂಡ್ ಗೈಸ್ ಇವಾಗ ಎಣ್ಣೆ ಕಾದಿದೆ. ಇವಾಗ ಚಿಕನ್ ಬಿಡೋಣ ಒಳಗಡೆ. ಇವಾಗ ನೋಡಿ ಬಿಡ್ತಾಯಿದ್ದೀನಿ. ಗೈಸ್ ಇಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ ಅಷ್ಟು ಹಾಕ್ಕೊಳ್ಳಿ. ಗೈಸ್ ನೋಡಿ ಹಾಕೊಂಡಾಗಿದೆ. ಆ್ಯಂಡ್ ಗೈಸ್ 3 minutesವರೆಗೂ ನೀವು ತಿರ್ಗ್ಸೋಕ್ಕೆ ಹೋಗಬೇಡಿ. ಇವಾಗ ತಿರ್ಗ್ಸೋಕ್ಕೆ ಹೋದರೆ ಅದು ಕೋಟಿಂಗ್ ಬಿಟ್ಕೊಂಡು ಬಿಡುತ್ತೆ. ನಾನು ಹೇಳ್ತೀನಿ, ಆಮೇಲೆ ತಿರುಗಿಸಿ. ಆ್ಯಂಡ್ ಗೈಸ್ ಇದು ಹೈ ಫ್ಲೇಮಲ್ಲಿ ಇರಬೇಕು. ಮೀಡಿಯಮ್ ಆಗೂ ಇರಬಾರ್ದು, ಲೋ ಆಗೂ ಇರಬಾರ್ದು, ಫುಲ್ ಹೈ ಇರಬೇಕು. ಆ್ಯಂಡ್ ಗೈಸ್ ಇವಾಗ 3 minutes ಆಗಿದೆ. ಇವಾಗ ತಿರ್ಗಿಸ್ಕೊಳ್ಳೋಣ. ಇದು ಮೇಯ್ನಾಗಿ ಕೋಟಿಂಗ್ ಕರೆಕ್ಟಾಗಿರಬೇಕು. 3 minutesವರೆಗೂ ನೀವು ತಿರ್ಗ್ಸೋಕ್ಕೆ ಹೋಗಬಾರ್ದು, ಅಷ್ಟು ಮೇಯ್ನ್ ಅದು. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಕೋಟಿಂಗ್ ನೋಡಿ ಕರೆಕ್ಟಾಗಿದೆ. ಅದು ಒಂಚೂರು ಬಿಟ್ಕೊಂಡಿಲ್ಲ, ಏನೂ ಇಲ್ಲ, ಕರೆಕ್ಟಾಗಿ ಆಗಿದೆ. ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ. ಗೈಸ್ ನೋಡಿ ನಾವು ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಇದು ನ್ಯಾಚುರಲ್ ಕಲರು ನೋಡಿ, ಕರೆಕ್ಟಾಗಿದೆ ಕಲರೆಲ್ಲ. ಆ್ಯಂಡ್ ಗೈಸ್ ಇವಾಗ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳೋಣ. ಆ್ಯಂಡ್ ಗೈಸ್ 3 minutes ಆದಮೇಲೆ ನಾವು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳೋಣ. ನೋಡಿ ಇವಾಗ ನಾನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಅದು ನಿಧಾನಕ್ಕೆ ಚೆನ್ನಾಗಿ ಬೇಯಲಿ ಅದು. ಆ್ಯಂಡ್ ಗೈಸ್ ಲೋ ಫ್ಲೇಮಲ್ಲಿ 5 minutes ಬೇಯಿಸ್ಕೊಳ್ಳಿ. ಆ್ಯಂಡ್ ಗೈಸ್ 5 minutes ಆಗಿದೆ. ಇವಾಗ ತಿರ್ಗಿಸ್ಕೊಳ್ಳೋಣ. ಇವಾಗ ಆ್ಯಂಡ್ ಗೈಸ್ ಇವಾಗ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಳ್ಳೋಣ. ಆ್ಯಂಡ್ ಗೈಸ್ ಒಂದು 3 minutes ಅದು ಚೆನ್ನಾಗಿ ಬೇಯಲಿ ಇವಾಗ. ಆ್ಯಂಡ್ ಗೈಸ್ ಅವಾಗ ಈ ಥರ ತಿರ್ಗಿಸ್ಕೊತಾರೆ. ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ. ಆ್ಯಂಡ್ ಗೈಸ್ ಇನ್ನು 1 minute ಇನ್ನೇನಾಗುತ್ತೆ. ಆ್ಯಂಡ್ ಗೈಸ್ ಫೈನಲಿ ಆಗಿದೆ. ಇವಾಗ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದು ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಆ್ಯಂಡ್ ಗೈಸ್ ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇದು ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ. ಆ್ಯಂಡ್ ಗೈಸ್
ಫೈನಲಿ ಚಿಕನ್ ಕಬಾಬ್ ರೆಡಿಯಾಗಿದೆ ನೋಡಿ. ಯಾವುದೇ ರೀತಿಯ ಫುಡ್ ಕಲರ್ಸ್ ಆಗಿರ್ಬೋದು ಏನು ಯೂಸ್ ಮಾಡ್ತೀರಾ, ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿರೋದು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಆ್ಯಂಡ್ ಗೈಸ್ ನೋಡಿ, ಫೈನಲಿ ಕಬಾಬ್ ರೆಡಿ ಇದೆ. ಕಲರ್ ನೋಡಿ ಗೈಸ್, ಫುಲ್ ನ್ಯಾಚುರಲ್ ಆಗಿದೆ. ಯಾವುದೇ ರೀತಿ ಫುಡ್ ಕಲರ್ಸ್ ಯೂಸ್ ಮಾಡ್ತೀರಾ ನೋಡಿ. ಎಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಕ್ರಿಸ್ಪಿಯಾಗಿ ಜ್ಯೂಸಿ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಒನ್ ಮೋರ್ ಆಗಿರ್ತಾನೆ ಇದೆ ಟೇಸ್ಟ್ ಕೂಡ. ನೀವು ಕೂಡ ಮನೆ ಟ್ರೈ ಮಾಡಿ. ಈ ಕುಕಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಚಂದ್ರಕಲಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.